ಯುಗಾದಿ ಮೊದಲು ಈ 7 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಮನೆಗೆ ತನ್ನಿ. ಹೊಸ ವರ್ಷದಲ್ಲಿ ಹಣದ ಕೊರತೆ ಇರುವುದು. ಯುಗಾದಿ ದಿನದಂದು ಈ ವಸ್ತುವನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. 2025ರ ಯುಗಾದಿ ಹೊಸ ವರ್ಷದಿಂದ ನಿಮ್ಮ ಜೀವನವು ಹೆಚ್ಚು ಆನಂದದಾಯಕವಾಗುವುದು ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ. ಮತ್ತು ಯುಗಾದಿ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಕೆಲವು ಶಕ್ತಿಶಾಲಿ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿದರೆ ತ್ರಿಮೂರ್ತಿಗಳ ಆಶೀರ್ವಾದವು ನಿಮಗೆ ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿ ಹೊಸ ವರ್ಷದ ಯುಗಾದಿ ದಿನದಂದು ಮಾಡಬೇಕಾದ ಉತ್ತಮ ಕೆಲಸಗಳು ಯಾವುವು ನೋಡೋಣ. ಯುಗಾದಿ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ದೇವರ ಚಿತ್ರಗಳ ಮುಂದೆ ತಾಮ್ರದ ಲೋಟದಲ್ಲಿ ನೀರು ತುಂಬಿಸಿ ಇಡೀ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೋಗಲಾಡಿಸಲು ಮತ್ತು ಸಮೃದ್ಧಿಯನ್ನು ತರಲು ಪೂಜಾ ಕೋಣೆಯಲ್ಲಿ ತಾಮ್ರದ ಲೋಟದಲ್ಲಿ ನೀರನ್ನು ಇಡುವುದರಿಂದ ಎಲ್ಲಾ ದೇವತೆಗಳು ತೃಪ್ತರಾಗುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಹೀಗೆ ಮಾಡುವುದರಿಂದ ದೇವತೆಗಳು ಸಂತೋಷ ಪಡುತ್ತಾರೆ ಮತ್ತು ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರೈಸುತ್ತಾರೆ. ಆದುದರಿಂದ ಯುಗಾದಿಯ ದಿನ ಪೂಜೆಯ ನಂತರ ನಿಮ್ಮ ಮನೆಯಲ್ಲಿ ಎಲ್ಲರೂ ಆ ತಾಮ್ರದ ಲೋಟದಲ್ಲಿರುವ ನೀರನ್ನು ತೀರ್ಥದಂತೆ ತೆಗೆದುಕೊಳ್ಳಬೇಕು. ಆದ್ದರಿಂದ ಈ ವರ್ಷವು ನಿಮಗೆ ದೇವರ ದಯೆಯಿಂದ ತುಂಬಾ ಒಳ್ಳೆಯದು. ಹಣವನ್ನು ಆಕರ್ಷಿಸುವಲ್ಲಿ ವೀಳ್ಯದೆಲೆ ಎಲೆಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ. ಹನುಮಂತನ ಪ್ರಿಯ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅವುಗಳ ಮೇಲೆ ಅರಿಶಿನವನ್ನು ಹಚ್ಚಿ ಶ್ರೀಗಂಧದಿಂದ ಶ್ರೀರಾಮ ಎಂದು ಬರೆದು ಪೂಜೆ ಕೋಣೆಯಲ್ಲಿ ಇರಿಸಿ ಪೂಜೆ ಮಾಡಿ. ಹೀಗೆ ಮಾಡಿದರೆ ರಾಮನ ಆಶೀರ್ವಾದದ ಜೊತೆ ಹನುಮಂತನ ಕೃಪೆಯೂ ದೊರೆಯುತ್ತದೆ. ಯುಗಾದಿ ದಿನದಂದು ನಿಮ್ಮ ಪೂಜಾ ಕೋಣೆಯ ಅರಿಶಿನದಿಂದ ಅಕ್ಷತೆಗಳನ್ನು ಹಾಕಿ ಪೂಜೆ ಮಾಡಿ. ಕೊನೆಯಲ್ಲಿ ಇರಿಸಲಾಗಿರುವ ಅಕ್ಷತೆಗಳು ದೈವಿಕ ಶಕ್ತಿಯನ್ನು ಹೊಂದಿವೆ. ಆದ್ದರಿಂದ ಯುಗಾದಿ ದಿನದಂದು ಪೂಜೆ ಮುಗಿಸಿದ ನಂತರ ನಿಮ್ಮ ತಲೆಯ ಮೇಲೆ ಅಕ್ಷತೆಗಳನ್ನು ಧರಿಸಿದರೆ ದೇವತೆಗಳ ಆಶೀರ್ವಾದ ಪಡೆಯಬಹುದು. ಇದು ಹೊಸ ವರ್ಷ ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ. ನಿಮ್ಮ ಮನೆಯಲ್ಲಿ ಆಮೆಯ ಪ್ರತಿಮೆ ಇದ್ದರೆ ಅದನ್ನು ನಿಮ್ಮ ಪೂಜಾ ಕೋಣೆಗೆ ಉತ್ತರ ದಿಕ್ಕಿನಲ್ಲಿ ಇಡಿ. ಪೂಜಾ ಕೋಣೆಯಲ್ಲಿ ಆಮೆ ಇದ್ದರೆ ಅದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಾಸ ಇರುತ್ತದೆ ಎಂದು ವಾಸ್ತುಶಾಸ್ತ್ರ ತಜ್ಞರು ಬಲವಾಗಿ ನಂಬಿದ್ದಾರೆ. ಎಲ್ಲ ದೇವತೆಗಳಿಗೂ ಕುಂಕುಮ ಬಹಳ ಇಷ್ಟ. ಅಲ್ಲದೆ ಕುಂಕುಮಕ್ಕೆ ದೇವರ ಶಕ್ತಿ ಇದೆ. ಹಾಗಾಗಿ ಯುಗಾದಿ ದಿನದಂದು ಪೂಜೆ ಮಾಡುವಾಗ ಮನೆಯವರೆಲ್ಲರೂ ಕುಂಕುಮವನ್ನು ಹಾಕಬೇಕು. ಯುಗಾದಿ ದಿನದಂದು ಕುಂಕುಮ ಹಚ್ಚುವವರಿಗೆ ದೇವರ ಆಶೀರ್ವಾದ ಸಿಗಬೇಕು. ಸುಮಂಗಲಿಯರು ಕುಂಕುಮ ಹಚ್ಚಿ ಪೂಜೆ ಮಾಡಿದರೆ ಅದೃಷ್ಟ ಒಲಿಯುತ್ತದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅರಳಿ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ. ಏಕೆಂದರೆ ಅರಳಿ ಮರದಲ್ಲಿ ವಿಷ್ಣು ನೆಲೆಸಿದ್ದಾನೆ ಎಂದು ಹಿಂದೂಗಳು ನಂಬುತ್ತಾರೆ. ಆದ್ದರಿಂದ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ಯುಗಾದಿ ದಿನದಂದು ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಅದನ್ನು ಪೂಜಾ ಕೋಣೆಯಲ್ಲಿ ದೇವರ ಮುಂದೆ ಇಡಬೇಕು. ಪೂಜೆ ಮುಗಿದ ನಂತರ ಆ ಅರಳಿ ಎಲೆಯನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ, ಇಲ್ಲ ಬೀರುವಿನಲ್ಲಿ ಇಡಿ. ಹೀಗೆ ಮಾಡುವುದರಿಂದ ನೀವು ವಿಷ್ಣುವಿನ ಆಶೀರ್ವಾದ ಪಡೆಯುತ್ತೀರಿ. ಎಲ್ಲಾ ಹಣದ ಸಮಸ್ಯೆಗಳು ತಕ್ಷಣವೇ ನಿವಾರಣೆ ಆಗುತ್ತದೆ. ಯುಗಾದಿ ದಿನದಂದು ಬಹಳಷ್ಟು ಪೂಜೆ ಮಾಡಲಾಗುತ್ತದೆ. ಈ ದಿನ ಮನೆಯಲ್ಲಿ ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಲಕ್ಷ್ಮಿ ಕಟಾಕ್ಷ ದೊರೆಯುತ್ತದೆ. ಯುಗಾದಿಯ ದಿನದಂದು ಪೂಜೆಯನ್ನು ಪ್ರಾರಂಭಿಸುವಾಗ ನಿಮ್ಮ ಪೂಜಾ ಕೊಠಡಿಯ ಮುಂದೆ ರಂಗೋಲಿ ಬಿಡಿಸಬೇಕು. ಸ್ವಾಭಾವಿಕವಾಗಿ ನಾವು ಪೂಜೆಯ ಸಮಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುತ್ತೇವೆ. ಆದರೆ ಯುಗಾದಿಯ ದಿನ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು. ಅಲ್ಲದೆ ಮನೆಯಲ್ಲಿ ಸಾಲ, ಹೆಂಡತಿಯಿಂದ ತೊಂದರೆಯಾಗಿದ್ದರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಗಳು ಬೇಗ ಈಡೇರುತ್ತದೆ. ಗಂಡಂದಿರ ನಡುವೆ ಆಗಾಗ ಜಗಳ ನಡೆಯುತ್ತಿದ್ದರೂ ಯುಗಾದಿ ದಿನ ಕೊಬ್ಬರಿ ಎಣ್ಣೆಯಿಂದ ಆರತಿ ಪೂಜೆ ಮಾಡಿದರೆ ಒಳ್ಳೆಯದು ಆಗುತ್ತೆ. ಉತ್ತಮ ಫಲಿತಾಂಶ ದೊರೆಯಲಿದೆ. ಪೂಜಾ ಕೋಣೆಯಲ್ಲಿ ಶಿವ ಪಾರ್ವತಿಯರ ಫೋಟೋದ ಮುಂದೆ ತೆಂಗಿನ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದರಿಂದ ಪತಿ ಪತ್ನಿಯ ದಾಂಪತ್ಯ ಜೀವನವು ಖಾತ್ರಿಯಾಗುತ್ತದೆ ಮತ್ತು ಶಿವನ ಕೃಪೆಯಿಂದ ಈ ವರ್ಷ ನಿಮ್ಮ ಎಲ್ಲಾ ಸಾಲಗಳು ತೀರುತ್ತವೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಗೆ ತೆಂಗಿನಕಾಯಿ ತುಂಬಾ ಪ್ರಿಯ. ನೀವು ಪೂಜೆ ಮಾಡುವ ದಿನ ನಿಮ್ಮ ಪೂಜಾ ಕೋಣೆಯಲ್ಲಿ ದೇವರ ಬಳಿ ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯ ನಂತರ ಆ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಬೀರುವಿನಲ್ಲಿ ಇಡಿ. ಹೂವಿನಿಂದ ಪೂಜೆ ಮಾಡಿದರೆ ವ್ಯಾಪಾರದಲ್ಲಿ ಅಧಿಕ ಲಾಭ. ದೇವರಿಗೆ ಪೂಜೆ ಮಾಡುವಾಗ ಅದನ್ನು ಮಾಲೆಯಾಗಿ ಕಟ್ಟುತ್ತಾರೆ. ಹೂವಿನಿಂದ ಪೂಜೆ ಮಾಡಬೇಕು. ಒಂದೊಂದು ಹೂವಿನ ಬದಲು ಮಾಲೆ ಹಾಕಿ ದೇವರನ್ನು ಪೂಜಿಸಿದರೆ ವಿಶೇಷ ಫಲಿತಾಂಶ ಸಿಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಕುಂಬಳಕಾಯಿಯನ್ನು ಮಹಾಲಕ್ಷ್ಮಿಯ ಮೂರ್ತ ರೂಪವೆಂದು ಪರಿಗಣಿಸಿದಂತೆ
ಅನೇಕ ಜನರು ತಮ್ಮ ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಟುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಯುಗಾದಿಯ ದಿನ ಮನೆ ಮುಂದೆ ಕುಂಬಳಕಾಯಿಯನ್ನು ನಿಮ್ಮ ಮನೆಯ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಮತ್ತು ಕುಟುಂಬ ಸದಸ್ಯರು ಈ ವರ್ಷ ಪೂರ್ತಿ ಸಂತೋಷದಿಂದ ಬದುಕುತ್ತಾರೆ. ಹಸುವಿನ ದೇಹದ ಪ್ರತಿಯೊಂದು ಭಾಗದಲ್ಲೂ ದೇವರಿದ್ದಾರೆ. ಹಾಗಾಗಿ ಯುಗಾದಿಯ ದಿನ ಗೋವಿನ ಬಾಲದ ನಿಮಿರಿ ಹಸುವಿಗೆ ಪ್ರದಕ್ಷಿಣೆ ಹಾಕಿದರೆ ತ್ರಿಮೂರ್ತಿಗಳ ಆಶೀರ್ವಾದ ಸಿಗುತ್ತದೆ. ಈ ದಿನದಂದು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಹಳದಿ ಕುಂಕುಮದಿಂದ ಸ್ವಸ್ತಿಕ ಚಿಹ್ನೆಯನ್ನು ಮಾಡಿ, ಪುರಾಣದ ನಂಬಿಕೆಗಳ ಪ್ರಕಾರ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕವನ್ನು ಇಡುವುದರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುತ್ತದೆ. ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.